ಈಗ ಬಜೆಟ್ ಬರ್ತಾ ಇದೆ. ನಮಗೆ ಈ ಮಲೆನಾಡು ಭಾಗದ ಜನರಿಗೆ, ಅದರಲ್ಲೂ ಈಗ ಹಾಸನ ಜಿಲ್ಲೆಯ 3 ತಾಲೂಕುಗಳಲ್ಲಿ ವಿಪರೀತವಾದಂತ ಕಾಡಾನೆ ಮಾನವ ಸಂಘರ್ಷ ಇದೆ. ಅದರಲ್ಲಿ ಸಕಲೇಶಪುರ, ಆಲೂರು ಮತ್ತೆ ಬೇಲೂರು. ಅರಕಲಗೂಡಲ್ಲಿ ಹಿಂದೆ ಇತ್ತು, ಈಗ ಸ್ವಲ್ಪ ಆ ತಾಲೂಕಿನಲ್ಲಿ ಕಡಿಮೆ ಆಗಿದೆ. ನಮ್ಮ ಇದು ಬಹಳ ವರ್ಷಗಳಿಂದ ಒಂದು ಬೇಡಿಕೆಯನ್ನ ಇಡ್ತಾನೆ ಬಂದಿದ್ದೀವಿ ಸರ್ಕಾರದ ಮುಂದೆ. ಆದರೆ ಸರ್ಕಾರ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಕೇವಲ 100 ಕೋಟಿಯನ್ನ ಫೆನ್ಸಿಂಗ್ ಮಾಡೋದಕ್ಕೆ, ಅಂದ್ರೆ ಆನೆಗಳು ಅರಣ್ಯದಿಂದ ಈ ಕಡೆ ಹಿಡುವಳಿ ಪ್ರದೇಶಗಳಿಗೆ ಪ್ರವೇಶ ಮಾಡದಂತೆ ತಡೆಯೋದಿಕ್ಕೆ ರೈಲ್ವೆ ಬ್ಯಾರಿಕೇಡ್ ಹಾಕಿದರೆ ಬಿಟ್ರೆ ಬೇರೆ ಏನು ಮಾಡಿಲ್ಲ. ನಾವು ಈ ಸಮಸ್ಯೆಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು. ಸುಮಾರು ಒಂದು 250 ಆನೆಗಳು ನಮ್ಮ ಕರ್ನಾಟಕದಲ್ಲಿ, ಇಡೀ ಭಾರತಕ್ಕೆ ಹೋಲಿಸಿದ್ರೆ ಅತಿ ಹೆಚ್ಚು ಆನೆಗಳಿದಾವೆ. 6400 ಆನೆಗಳು ಕರ್ನಾಟಕ ರಾಜ್ಯದಲ್ಲೇ ಇದೆ. ಈ ಒಂದು 250 ಆನೆಗಳು ಕಾಫಿ ಎಸ್ಟೇಟ್ಗಳಲ್ಲಿ, ತೋಟಗಳಲ್ಲಿ, ಗ್ರಾಮಗಳಲ್ಲಿ ಸಂಚಾರ ಮಾಡುವಂತ ಒಂದು ಪರಿಸ್ಥಿತಿ ಬಂದೊದಗಿದೆ. ಅದಕ್ಕೆ ಬಹಳ ಅನೇಕ ಕಾರಣಗಳಿದಾವೆ. ಆನೆ ಕಾರಿಡಾರ್ ನಷ್ಟ ಆಗಿದೆ, ಅವುಗಳಿಗೆ ಆಹಾರ ಇಲ್ಲ, ಮತ್ತೆ ಕಾಡನ್ನು ಕ್ರಮೇಣ ಕ್ಷೀಣಿಸ್ತಾ ಇದೆ. ಅನೇಕ ಅಭಿವೃದ್ಧಿ ಯೋಜನೆಗಳ ಹೆಸರಿನಲ್ಲಿ ನಾವು ನಿರಂತರವಾಗಿ ಕಾಡು ನಾಶ ಮಾಡ್ತಾನೆ ಬಂದಿದ್ದೀವಿ. ಆದ್ರೆ ಈಗ ರೈತರು ಏನೋ ನಮ್ಮ ಜಮೀನನ್ನ ಬಿಟ್ಕೊಡ್ತೀವಿ, ಸುಮಾರು 1300 ಎಕರೆ ಜಮೀನನ್ನ ಸರ್ಕಾರಕ್ಕೆ ಬಿಟ್ಕೊಡ್ತೀವಿ, ನೀವು ಸ್ವಾಧೀನ ಪಡಿಸ್ಕೊಂಡು ಅರಣ್ಯಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತ ಏನು ಒತ್ತಾಯ ಮಾಡ್ಕೊಂಡು ಬಂದಿದ್ರು ಸಕಲೇಶಪುರ ತಾಲೂಕಿನ ಹೊಂಗಡಳ್ಳ ಸುತ್ತಮುತ್ತಲಿನ ಗ್ರಾಮಸ್ಥರು. ಅದು ಇನ್ನೂ ಆ ಬೇಡಿಕೆಗೆ ಇನ್ನೂ ಸರ್ಕಾರ ಸರಿಯಾಗಿ ಸ್ಪಂದಿಸಿಲ್ಲ. ಅದಕ್ಕೆ ಹಣ ಬಿಡುಗಡೆಯನ್ನು ಸಹ ಮಾಡಿಲ್ಲ. ಸುಮಾರು 600 ಕೋಟಿಗೂ ಹೆಚ್ಚು ಹಣ ಅದಕ್ಕೆ ಬೇಕಾಗತ್ತೆ. ಅದೇ ರೀತಿ ಶ್ರೀಲಂಕಾ ಮಾದರಿ ಆನೆಧಾಮ ಮಾಡಬೇಕು ಅನ್ನೋದು ಒಂದು ಬೇಡಿಕೆ ಇದೆ. ಅಂದ್ರೆ ಆನೆಗಳ ಸ್ವಾತಂತ್ರ್ಯವನ್ನ ರಿಸ್ಟ್ರಿಕ್ಟ್ ಮಾಡದೆ ಒಂದು ವಿಸ್ತಾರವಾದ ಅರಣ್ಯ ಪ್ರದೇಶದೊಳಗಡೆ ಅವುಗಳನ್ನ ಬಂಧಿಸಿ ಟ್ರೈನ್ ಅಪ್ ಮಾಡಿ ಇಡಬೇಕು ಅಂತ ಹೇಳಿ ಅಲ್ಲಿ ಪ್ರವಾಸಿ ತಾಣವನ್ನಾಗಿ ಮಾಡಿ ಅಭಿವೃದ್ಧಿ ಪಡಿಸ್ಬೋದು. ಆ ಪ್ರವಾಸಿಗರಿಂದ ಬರುವಂತ ಹಣದಿಂದ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಅದೊಂದು ಸಲಹೆ ನಮ್ಗೆ. ಶ್ರೀಲಂಕಾದಲ್ಲಿ ಮಾಡಿರೋದ್ರಿಂದ, ಅದು ಪ್ರತ್ಯಕ್ಷವಾಗಿರೋದ್ರಿಂದ ನಮಗೆ ಅದನ್ನ ಆ ಮಾದರಿಯನ್ನ ನಾವು ಅಳವಡಿಸ್ಕೋಬಹುದು. ಇನ್ನೊಂದು ಅಸ್ಸಾಂ ಮಾದರಿ. ನಮ್ಮ AT ರಾಮಸ್ವಾಮಿ ಅವರು ಅಸ್ಸಾಂಗೆ ಹೋಗಿ ಅಲ್ಲಿ ಅಧ್ಯಯನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಹಾತಿ ಸಾತಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅಂದ್ರೆ ಆನೆಗಳಿಗೆ ತೊಂದರೆ ಕೊಡದೇ ಇರೋ ರೀತಿ ರೈತರು ಅವುಗಳಿಗೆ ಬೆಳೆಯನ್ನ ಬೆಳೆದು ಕೊಟ್ಟು ಒಂದು ಸಂಘರ್ಷದ ವಾತಾವರಣ ಇಲ್ಲದೆ ಇರೋ ರೀತಿ ಮಾಡೋದಕ್ಕೆ ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಆ ಕ್ರಮನಾದ್ರೂ ನಾವು ಅನುಸರಿಸ್ಬೋದು. ಯಾವುದಕ್ಕೆ ಆದ್ರೂ ಸರ್ಕಾರ ಸ್ಪಂದಿಸ್ಬೇಕು. ಸರಿಯಾದ ಮಟ್ಟದಲ್ಲಿ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಸರ್ಕಾರ ಮೊದಲು ಇದೊಂದು ಅತ್ಯಂತ ಗಂಭೀರವಾದ ಸಮಸ್ಯೆ ಅಂತ ಹೇಳಿ ಇದನ್ನು ಪರಿಗಣಿಸ್ಬೇಕು. ಇಲ್ಲಿವರೆಗೂ ಇದೊಂದು ಗಂಭೀರ ಸಮಸ್ಯೆ ಅಂತ ಹೇಳಿ ಅವ್ರು ಪರಿಗಣಿಸಿಲ್ಲ. ಅದು ಹಾಗೆ ಪರಿಗಣಿಸಿ ಅದ್ರ ಪರಿಹಾರಕ್ಕೆ ಏನು ಮಾಡ್ಬೇಕಾಗತ್ತೆ, ಹಣ ಬಿಡುಗಡೆ ಮಾಡ್ಬೇಕಾಗತ್ತೆ, ಅದನ್ನ ಮಾಡಲೇಬೇಕು ಈ ಬಜೆಟ್ನಲ್ಲಿ ಅಂತ ಹೇಳಿ ನಾನು ಒತ್ತಾಯಿಸೋದಕ್ಕೆ ಇಷ್ಟಪಡ್ತೀನಿ.